ಕೇಳ್ತಿದ್ದೀನಿ. ಶೋಭಾ ಕರಂದ್ಲಾಜೆ ಅವರು ಹೇಳದ್ರಲ್ಲಿ ತಪ್ಪಿದ್ಯಾ? ಶೋಭಾ ಕರಂದ್ಲಾಜೆ ಅವರ ಮಾತು ನಾವು ಮುಸಲ್ಮಾನರು ಕೇಳಲ್ಲ. ಅವರು ಸುಳ್ಳು ಸುಳ್ಳು ಬಂದು ಚಿಕ್ಕಪೇಟೆಯಲ್ಲಿ ಹನುಮಾನ್ ಚಾಲಿಸ್ಯ ಅಂತ ತಲೆ ಮೇಲೆ ಎತ್ಕೊಂಡ್ರು. ಆ ಅಕ್ಕ ಎಲ್ಲಿರೋ ಇಷ್ಟು ದಿನ ಸುಮ್ಮನೆ ನಾನು ಇದ್ದೀನಿ. ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ರಾಜ್ಯದ ಅಧ್ಯಕ್ಷರ ಒಂದು ಆಯ್ಕೆ ಆಗ್ತಾ ಇದೆ. ನಾನು ಒಂದು ಆಕಾಂಕ್ಷಿ ಅಂತ ಮುಸಲ್ಮಾನರು ಅನ್ನೋದನ್ನ ಬಿಟ್ಟು ಬಿಡೋಣಪ್ಪ. ಅಕ್ರಮವಾಗಿ ಎಲ್ಲಿಂದಲೋ ಬಂದು ಇಲ್ಲಿ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಮತದಾರರಾಗಿ ಈ ಸರ್ಕಾರ ಕೊಡುವ ಯೋಜನೆಗಳಲ್ಲಿ ಫಲ ಯಾರೋ ತಗೊಳ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಇಲ್ಲಿರುವವರಿಗೆ ಸಿಗೋ ಪಾಠದಲ್ಲಿ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕೇಳಿಸ್ಕೊಳ್ಳಿ. ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ, ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾನು ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ತಿಲ್ಲ. ನೀವು ಹ್ಯಾವ್ ಸಮ್ ಪೇಷನ್ಸ್. ನನಗೆ ಟೋಪಿ ಹಾಕೋ ಅಭ್ಯಾಸ ಇಲ್ಲ ಸರ್. ನೀವು ಅನ್ಕೊಂಡಿದ್ರೆ ನಿಮ್ ನಮ್ಮ ರಾಜ್ಯದವರಿಗೆ ಸಿಗಬೇಕಾದ ನಿಜವಾದ ಫಲಗಳಲ್ಲಿ ಯಾರಿಗೂ ಅನರ್ಹರಿಗೆ ಪಾಲ್ ಸಿಗ್ತಿದೆ ಅಂತಂದ್ರೆ ಅದನ್ನ ಒಬ್ಜೆಕ್ಟ್ ಮಾಡಬೇಕಾಗಿರೋದು ಈ ರಾಜ್ಯದ ಪ್ರತಿಯೊಬ್ಬ ಪ್ರಜೆ. ನಾನು ಮುಸ್ಲಿಂ ಅಂತ ಬಳಸ್ತಾನೆ ಇಲ್ಲ. ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಅಲ್ವಾ? ಈಗ ನಿಜವಾಗ್ಲೂ ಸರ್ಕಾರ ಏನಾದ್ರು PRC ಮೂಲಕ ಅನರ್ಹರಿಗೂ ಕೂಡ ರೈಟ್ಸ್ ಕೊಡ್ಲಿಕ್ಕೆ ಹೊರಟಿದೆ ಅಂತ ಇದು ನೀವು ಕೇಳಿ. ಇದು ನೀವು ಸೆಂಟರ್ನಾಗ ಶಿಕ್ಷಿತರು ಜನ ಆಯ್ಕೆ ಮಾಡಿರೋದು ಈ ರಾಜ್ಯದ ನಾಗರಿಕರಿಗೆ, ಈ ದೇಶದ ನಾಗರಿಕರಿಗೆ ಒಂದು ಅನುಕೂಲ ಮಾಡ್ಲಿ, ಏನಾರು ಒಂದು ಅವರು ಅಭಿವೃದ್ಧಿಗೋಸ್ಕರ, ಅವರ ಕಲ್ಯಾಣಕ್ಕೋಸ್ಕರ, ಅವರ ಉದ್ಯೋಗಕ್ಕೋಸ್ಕರ ಏನಾರು ಒಂದು ಮಾಡ್ಲಿ ಅಂತಾನೆ ಅಲ್ವಾ ಓಟ್ ಕೊಟ್ಟಿರೋದು. ಇವಾಗ ನಮಗ್ ಒಳ್ಳೇದಾಗತ್ತೆ ಅಂತ ಬಿಟ್ಟು ಅವರೊಂದು ಏನೋ ಒಂದು ಸ್ಕೀಮ್. ಇವಾಗ ಬಿಜೆಪಿಯ ಷಡ್ಯಂತ್ರಕ್ಕೆ ಒಂದು ವಿರೋಧ. ಈ SIR ಒಂದು ದೊಡ್ಡ ಷಡ್ಯಂತ್ರ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಬಂಗಾಳ ಎಲೆಕ್ಷನ್ ನೋಡಿ, ಬಂಗಾಳ ಎಲೆಕ್ಷನ್ ನೋಡಿ. ಆಗುತ್ತಾ ಇಲ್ವಾ? ಸುಪ್ರೀಂ ಕೋರ್ಟ್ ಆಗಿರ್ಲಿ, ಎಲೆಕ್ಷನ್ ಕಮಿಷನ್ ಆಗಿರ್ಲಿ, ಎಲೆಕ್ಷನ್ ಕಮಿಷನರ್ ಅವರ ವರ್ತನೆ ನೋಡಿ. ಸಡನ್ ಆಗಿ ಡಾಕ್ಯುಮೆಂಟ್ ಸಬ್ಮಿಟ್ ಆದ ನಂತರ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ಮ್ಯಾಮ್, ರಿಪಿಟೇಟಿವ್ ಆಗಿ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಖುದ್ದು ಮುಖ್ಯಮಂತ್ರಿಗಳು ನಿಂತ್ಕೊಂಡು ಹೇಳ್ತಿದ್ದಾರೆ ಎಲ್ಲರೂ SIR ಅಲ್ಲಿ ಭಾಗಿಯಾಗಬೇಕು, ಒಂದೇ ಒಂದು ವೋಟ್ ಮಿಸ್ ಆಗದೆ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅನ್ನೋ ಭರವಸೆ ಕೊಟ್ಟಿರೋದು ಯಾರು? ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ನಾಯಕರಾದ ನಮ್ಮ ರಾಜ್ಯದ ಬಾಂಗ್ಲಾದೇಶಿಯರಿಗೆ ಕೊಟ್ಟಿದಾರ, ಕನ್ನಡಿಗರಿಗೆ ಕೊಟ್ಟಿದಾರ? ಯಾರು ಕೊಟ್ಟಿರೋದು? ಕನ್ನಡಿಗರಿಗೆ ಹೇಳಿದ್ದಾರೆ. ಅಲ್ಲಿಗೆ ನಿಮಗೆ ನಂಬಿಕೆ ಇದೆ ತಾನೆ? 100% SIR ನಂಬೇಕು ನೀವು. ಯಾಕಂದ್ರೆ ಮಾನಿಟರ್ ಮಾಡ್ತಾ ಇರೋದು ಕಾಂಗ್ರೆಸ್ ಗವರ್ಮೆಂಟ್ ಸರ್. ಇಲ್ಲಿ ವೆಸ್ಟ್ ಬೆಂಗಾಲ್ TMC ಬಂದಿಲ್ಲ. ಸಿಂಪಲ್ ಒಂದು ಮಾತು ಹೇಳ್ತೀನಿ ಕೇಳಿ ಮೇಡಮ್. ಈ ನುಸುಳುಕೋರರ ಬಗ್ಗೆ ಇವತ್ತಿಂದ ಮಾತು ನಡೀತಾ ಇಲ್ಲ, ಇದು ಎಷ್ಟೋ ಒಂದ್ ದಿನದಿಂದ ನಡೀತಾ ಇದೆ. ಇವರು ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಲ್ಲಿ ಕೊಟ್ಟಿರೋ ಮಾತು ಪ್ರಕಾರ ಕೇಂದ್ರ ಸರ್ಕಾರ 12 ವರ್ಷಗಳಿಂದ ಏನ್ ಮಾಡ್ತಿತ್ತು? ಇವಾಗ ಮೊನ್ನೆ ಅಷ್ಟೇ ಕುಮಾರಣ್ಣ ಎತ್ಬಿಟ್ಟು 10,000 ಬಾಂಗ್ಲಾದೇಶಿಯರು ಇದ್ದಾರೆ ಅಂತ ಹೇಳಿದ್ರಿ. ಇವಾಗ ಈ ಸರ್ಕಾರ ಬಂದು ಒಂದು 3 ವರ್ಷ ಆಯ್ತು. ಅದಕ್ಕೆ ಹಿಂದೆ 40 ವರ್ಷ ಇವ್ರದೇ ಕುಟುಂಬ ಅಲ್ಲಿ ಆಡಳಿತದಲ್ಲಿ ಇತ್ತಿದ್ದು, ಅವರೇ ಕುಟುಂಬದ MLAಗಳಾಗಿದ್ದು, ದೇವೇಗೌಡರಿಂದ ಹಿಡಿದು ನಿಖಿಲ್ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡೋವರೆಗೂ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಈ 10,000 ಜನನ ಯಾರು ಕರೆದಿದ್ರು ರಾಮನಗರಕ್ಕೆ? ಈ 3 ವರ್ಷದಲ್ಲಿ ಬಂದ್ಬಿಟ್ರ ಇವರು? ಇವಾಗ ಆಧಾರ್ ಕಾರ್ಡ್ ಅವ್ರ ಹತ್ರ ಹೆಂಗ್ ಬರುತ್ತೆ ಬಾಂಗ್ಲಾದೇಶಿಯರ ಹತ್ರ? ಕೇಂದ್ರ ಸರ್ಕಾರದಲ್ಲೇ ಲ್ಯಾಪ್ಸಸ್ ಇದೆ ಅಲ್ವಾ? ಅದನ್ನ ನ್ಯೂನತೆಗಳನ್ನ ಅವ್ರು ತಿದ್ದುಪಡಿ ಮಾಡ್ಕೊಳ್ಳಿ. ಇವಾಗ ಕಾಂಗ್ರೆಸ್ ಸರ್ಕಾರದ ಮೇಲೆ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮೇಲೆ ಬೆರಳೆತ್ಬಿಟ್ಟು ಸುಮ್ಮನೆ ಏನಾದ್ರು ಒಂದು ಇವ್ರು ಹೇಳ್ತಾರೆ ಸರ್ ಕೂತ್ಕೊಂಡಲ್ಲಿ PRC ಇದು ಏನೋ ಇದೇ ಇಲ್ಲ ಅಂತ ಹೇಳ್ಬಿಟ್ಟು. ನಾನು ಹೇಳ್ತೀನಲ್ಲ, ಈ ದೇಶದಲ್ಲಿ DK ಶಿವಕುಮಾರ್ ಅವರ ಹೇಳಿಕೆ ಅಂದ್ರೆ ಮುಖ್ಯಮಂತ್ರಿಗಳ ಹೇಳಿಕೆಯ ಉದ್ದೇಶದ ಬಗ್ಗೆ ಕೂಡ ಬಟ್ ಸರ್ ಪ್ರಶ್ನೆ ಮಾಡಿದ್ದಾರೆ ಸರ್. ನೀವು ಅದನ್ನ ಸ್ಮಾರ್ಟ್ಲಿ ಇಗ್ನೋರ್ ಮಾಡ್ತಿದ್ದೀರಿ. ಬಟ್ ಇದನ್ನೇ ಜನ ನೋಡ್ತಾ ಇರೋದು. ಎನಿವೆ, ರಘುದುಡ್ಡೇರಿ ಅವರೇ, ಕಾಂಗ್ರೆಸ್ ಪಕ್ಷದ ಒಳಗೇನೆ, ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಒಳಗೇನೆ ವಿರೋಧ ಮಾಡಬೇಕಷ್ಟೇ. ರಾಮನಗರದ ನಾಗರಿಕರು
ಯಾರು ಬಂದ್ರು? ಅದನ್ನ ನೋಡಕ್ಕೆ 50,000 ಜನ ಅವ್ರೆ. ನಾವೇ 50,000 ಜನ ಬಾಂಗ್ಲದವ್ರು ಅಂದ್ವಾ? ಒಳಗೂ ಕೂಡ ಗೊಂದಲಗಳು ಇದೆಯಾ ಅಂತ ಹೇಳಿ ಸರ್ ವಾಯ್ಸ್ ಹೋಗ್ತಾ ಇಲ್ಲ. ರಘು ದೊಡ್ಡೇರಿ ಅವ್ರ ಸಮಯ ಒಂದು ಕೈಂಡ್ ರಿಕ್ವೆಸ್ಟ್, ಬಹಳ ಗಂಭೀರವಾದ ವಿಚಾರ, ಸಾಕಷ್ಟು ಗೊಂದಲ ಇರೋ ವಿಚಾರ, ಹಾಗಾಗಿ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿದ್ರೆ ನಿಜ ಯಾವ್ದು ನಂಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ ನಮ್ ವೀಕ್ಷಕರಿಗೆ ಅನುಕೂಲ ಆಗುತ್ತೆ. ಗೊತ್ತಾಯ್ತು ಬಿಡಪ್ಪ. ಈ ಸರ್ಕಾರ ಇವಾಗ ನೀವು ಎಲ್ಲಾ ಗ್ಯಾರಂಟಿಗಳನ್ನ ಪರಿಷ್ಕರಣೆ ಮಾಡ್ತಾ ಯಾಕೆ ಪರಿಷ್ಕರಣೆ ಮಾಡ್ತಾ ಇದ್ದೀರಾ? ಅರ್ಹ ಮತದಾರರು ಅಲ್ಲ, ಅರ್ಹ ಯಾರು ವೋಟರ್ಸ್ ಇದಾರೆ, ಯಾರು ಬೆನಿಫಿಷರೀಸ್ ಇದಾರೆ ಅವ್ರು ಕೊಡಬೇಕು ಅಂತ. SR ಪ್ರಕ್ರಿಯೆ ಕೂಡ ಅದೇ ತಾನೆ. ಅರ್ಹ ಮತದಾರ ಈ ಶುಡ್ ಕಮ್ ಇನ್ ಟು ದ ಸಿಸ್ಟಮ್ಸ್ ಅಂತ. ಒಬ್ಬ ಅನರ್ಹ ಮತದಾರ ಅವ್ರು ಹೇಳ್ತಾ ಇದ್ರು ಅಲ್ಲಿರೋರೆಲ್ಲ ಬಾಂಗ್ಲಾದೇಶಿಗಳ, ಅಲ್ಲಿರೋರೆಲ್ಲ ನುಸುಳುಕೋರ, ಒಬ್ಬ ಬರಬಾರದು ಸಿಸ್ಟಮ್ ಒಳಗಡೆ. ನಮ್ಮ ದೇಶದ ಸಂಪತ್ತು ನಮ್ಮ ದೇಶದಲ್ಲಿ ಜನಿಸಿದವರಿಗೆ ಅದು ಯಾವುದೇ ಸಮುದಾಯದಾಗಿರ್ಬೇಕು ಅವ್ರು ಸಲ್ಲಬೇಕು. ಬೇರೆ ದೇಶದವರಿಗೆ ನಮ್ಮ ದೇಶದ ಸಂಪನ್ಮೂಲ ಬೇಡ. ದಿಸ್ ಇಸ್ ನನ್ನ ರಿಸೋರ್ಸಸ್, ನನ್ನ ಕಂಟ್ರಿ ರಿಸೋರ್ಸಸ್. ಮೇಡಮ್ ಏನ್ ಮಾಡಬೇಕಲ್ಲಿ ಸರ್ ಕಾಮ್ ಡೌನ್ ಸರ್. ರಘು ದೊಡ್ಡೇರಿ ಸರ್ ಮಗದೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ಸಮಯ ಕೇಳ್ತಾ ಇದೀವಿ ಅದಲ್ಲಿ. ಈ ತರ ಇರಬೇಕಾದಾಗ ಆ ರಿಸೋರ್ಸಸ್ ನಮ್ಮ ದೇಶದ ಪ್ರಜೆಗಳೇ ಉಪಯೋಗಿಸಬೇಕು. ದಟ್ ಈಸ್ ದ ಕಾನ್ಸ್ಟಿಟ್ಯೂಷನಲ್ ರೈಟ್. ಅದಲ್ಲಿ ನಾವು ಅದನ್ನೇ ಮಾಡ್ಬೇಕು ಅಂತ ಕೇಳ್ತಾ ಇರುವಂತದ್ದು. ಇದೇನ್ ತಪ್ಪದಲ್ಲಿ ನಾವು ಕೇಳ್ತಾ ಇರುವಂತದ್ದು ವಾಟ್ ಈಸ್ ದ ಟೈಮಿಂಗ್ ಯು ಆರ್ ಗಿವನ್, ವಾಟ್ ಈಸ್ ದ ಟೈಮಿಂಗ್ ಯು ಆರ್ ಬ್ರಿಂಗಿಂಗ್ ದಿಸ್ ಅಂತ. ಮತ್ತೆ ಬೇರೆ ಈಸ್ಟರ್ನ್ ಸ್ಟೇಟ್ಸ್ ಮಾಡ್ಬೇಕಾದಾಗ ಈಸ್ಟರ್ನ್ ಸ್ಟೇಟ್ಸ್ ಬಂದು ಅಂದ್ರೆ ನಮ್ಮ ಅಸ್ಸಾಂ ಬೇರೆ ಆ 7 ಸಿಸ್ಟರ್ಸ್ ಇದ್ದಾರೆ ಅಂತದ್ದು, ಅದು ಗಡಿಗಳಿಗೆ ಬೇರೆ ದೇಶದ ಗಡಿಗಳಿಗೆ ಹೊಂದ್ಕೊಂಡಿರುವಂತದ್ದು. ಎಲ್ಲಿ ಡೆಮೋಗ್ರಾಫಿಕ್ ಚೇಂಜ್ ಆಗಿರುವಂತದ್ದು ಬಗ್ಗೆ ಮಾತಾಡ್ತಾ ಇದೀವಿ, ಎಲ್ಲಿ ಅಕ್ರಮ ನುಸುಳುಕೋರರು ಬಂದು ಲ್ಯಾಂಡ್ ಅಕ್ವೈಷನ್ ಮಾಡಿರುವಂತದ್ದು ಮಾಡ್ತಾ ಇದೀವಿ. ಸರ್ ಒಂದ್ ನಿಮಿಷ ಸರ್, ಅಮಿತ್ ಶಾ ಅವರಿಗೆ ಸಾಮರ್ಥ್ಯ ಇಲ್ಲ ಈ ದೇಶದ ನುಸುಳುಕೋರರ ತಡೆಯುವ ತಾಕತ್ತು ಅವರಿಗೆ. ಯಾರಿಂದ ತಪ್ಪಿ ಹೋಗುವ ಮತ ಬ್ಯಾಂಕ್ ಅನ್ನ ಉಳಿಸ್ಕೊಳ್ಳಿಕ್ಕೆ ಇದೀಗ ಈ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನ ಬಳಕೆ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನೋ ವಿರೋಧ ಪಕ್ಷಗಳ ಆರೋಪ ಸತ್ಯನ ಸುಳ್ಳ ಅಂತ ಹೇಳಿ. ಇಟ್ನಾಳ್ ಸರ್, ಈಗ ಬಿಜೆಪಿ ಕಡೆಯಿಂದ ಬರ್ತಿರುವ ಮತ್ತೊಂದು ಗಂಭೀರ ಆರೋಪ ಅಂತಂದ್ರೆ ಈ ರೆಸಿಡೆನ್ಸಿ ಅಂತ ಹೇಳಿ ಅಥವಾ ನಾಗರಿಕತ್ವ ಅನ್ನೋದನ್ನ ಕ್ಷಮೆಯಲ್ಲಿ ಈ ದೇಶದ ಸಿಟಿಸನ್ ಅನ್ನೋದನ್ನ ನಿರ್ಧಾರ ಮಾಡ್ಲಿಕ್ಕೆ ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಹಕ್ಕಿರುತ್ತೆ. ರಾಜ್ಯ ಸರ್ಕಾರ ನೀಡುವ ಯಾವುದೇ ಇಂಥ ಸರ್ಟಿಫಿಕೇಟ್ ಗಳಿಗೆ ಬೆಲೆ ಇರೋದಿಲ್ಲ, ಮಾನ್ಯತೆಯೂ ಇರೋದಿಲ್ಲ ಅಂತ ನನ್ನ ಅನುಮಾನ ಸರ್. ಆರ್ ದೀಸ್ ಪೊಲಿಟಿಷಿಯನ್ಸ್ ಕ್ಲಬ್ಬಿಂಗ್ ಎವ್ರಿಥಿಂಗ್ ಟುಗೆದರ್? ಅಂದ್ರೆ ಸಿಟಿಸನ್ಶಿಪ್ ಅನ್ನೋದು ಪ್ರತ್ಯೇಕವಾಗಿರುತ್ತೆ, ಈಗ ಇಲ್ಲಿನ ರೆಸಿಡೆನ್ಶಿಪ್ ಗೆ ಕೊಡುವಂತಹ ಸರ್ಟಿಫಿಕೇಟ್ ಪ್ರತ್ಯೇಕವಾಗಿರುತ್ತೆ. ಇದೆಲ್ಲವನ್ನ ಮಿಕ್ಸ್ ಮಾಡಿ ತಮ್ಮ ರಾಜಕೀಯ ವಾದಕ್ಕೆ ತಕ್ಕ ಹಾಗೆ ಬಳಕೆ ಮಾಡ್ಕೊಂಡು ಜನರನ್ನ ಗೊಂದಲಕ್ಕೆ ತಳಿತಿದ್ದಾರೆ ಅಂತ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ.